ಹಲೋ ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಗೃಹಲಕ್ಷ್ಮಿಗೆ. ಸ್ನೇಹಿತರೆ, ಶುಕ್ರವಾರದ ವಿಡಿಯೋ ಮತ್ತು ಶನಿವಾರದ ವಿಡಿಯೋ ನಾನು ಏನೆಲ್ಲ ಕೆಲಸಗಳು ಸ್ಮಾಲ್ ಕೆಲಸಗಳು ಮಾಡ್ಕೊಂಡಿದ್ದೀನಿ ಅದನ್ನೇ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ನೀವೆಲ್ಲರಿಗೂ ಗೊತ್ತು, ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ 14 ಶುಕ್ರವಾರದ ಲಕ್ಷ್ಮೀ ವ್ರತವನ್ನು ಮಾಡ್ಕೊತಾ ಇದ್ದೀನಿ ನಾನು. ಸೊ ಅದ್ರ ಬಗ್ಗೆ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಅದೇ ರೀತಿ ಇವತ್ತು 10ನೇ ಶುಕ್ರವಾರದ ಪೂಜೆ ಫಿನಿಶ್ ಆಯಿತು. ಇದು ಸಾಯಂಕಾಲದ ಸಮಯ ದೀಪಾರಾಧನೆ ಮಾಡೋ ಟೈಮಲ್ಲಿ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ಟೈಮೇ ಶೂಟ್ ಮಾಡೋಕ್ಕಾಗಿಲ್ಲ. ಸೊ ಸ್ನೇಹಿತರೆ, ದೀಪಾರಾಧನೆ ಮಾಡಿದ ಆದಮೇಲೆ ಫೈನಲಿ ನಾನು ಲಲಿತಾ ಸಹಸ್ರನಾಮನ ಓದ್ತಾ ಇದ್ದೀನಿ. ನನಗೆ ಲಲಿತಾ ಸಹಸ್ರನಾಮ ಓದೋದ್ರಿಂದ ತುಂಬ ಒಳ್ಳೆಯದಾಗಿದೆ ಸ್ನೇಹಿತರೆ. ನಿಮಗೆ ಮುಂದಿನ ವಿಡಿಯೋಗಳಲ್ಲಿ ಅದನ್ನು ಸಹ ಶೇರ್ ಮಾಡ್ತೀನಿ. ಇವಾಗ ಶನಿವಾರದ ವಿಡಿಯೋ ಮತ್ತೆ ಶೇರ್ ಮಾಡ್ತಾಯಿದ್ದೀನಿ ನಿಮ್ಮ ಜೊತೆ. ಶನಿವಾರದ ವಿಡಿಯೋ ಅಂತಂದರೆ, ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೆ, ಕಬೋರ್ಡ್ ನಾನು ಬಟ್ಟೆಯನ್ನು ಮಡಚುವಂತಹ ಕೆಲಸ ಮಾಡಬೇಕು. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತಂದ್ಬಿಟ್ಟು ಮಾಡಬೇಕಂತಂದ್ಬಿಟ್ಟು ಶೂಟ್ ಮಾಡಿದೆ. ತುಂಬ ಲೆಂತಿ ಆಯಿತು. ಅದು ಸ್ವಲ್ಪ ಲೈಟ್ ಫೋಕಸ್ ಕಡಿಮೆ ಇತ್ತು ರೂಮಲ್ಲಿ, ಆದ್ದರಿಂದ ಕ್ಲಾರಿಟಿ ಇರಲಿಲ್ಲ ಅಂತಂದ್ಬಿಟ್ಟು ಸ್ಮಾಲ್ ಕ್ಲಿಪ್ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೀರೆಗಳೆಲ್ಲ ತೆಗೆದು ಗುಡ್ಡೆ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ. ಇದು ಬಂದುಬಿಟ್ಟು ಯಾರೋ ಮದುವೆ ಗಿಫ್ಟ್ ಕೊಟ್ಟಿದ್ದಂಥ ಸೀರೆ. ತುಂಬ ಚೆನ್ನಾಗಿದೆ, ಬಟ್ ಓವರ್ ಕಲರ್ ಅನಿಸುತ್ತೆ ಉಟ್ಕೊಂಡ್ರೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು. ಬ್ಲೌಸು ಸಹ ಯಾವಾಗಲೂ ನಾನು ಚಿಕ್ಕ ವಯಸ್ಸಲ್ಲಿ ಇರಬೇಕಂತಂದರೆ ಈ ಸ್ಯಾರಿ ಗಿಫ್ಟ್ ಮಾಡಿದ್ದು. ಆ ಬ್ಲೌಸ್ ಸಹ ಸ್ವಲ್ಪ ಟೈಟ್ ಆಗಿದೆ, ಆದ್ದರಿಂದನೇ ಅದನ್ನು ಉಡೋದು ಬಿಟ್ಟಿದ್ದೀನಿ. ನೋಡೋಕ್ಕೆ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ, ತುಂಬ ಚೆನ್ನಾಗಿದೆ. ಇಂಥ ಸೀರೆಗಳು ಎಷ್ಟೋ ಹಿಂದೆ ಆಗಿಬಿಟ್ಟಿದ್ದೀನಿ ಸ್ನೇಹಿತರೆ, ಉಡೋಕ್ಕಾಗದೆ, ಬ್ಲೌಸ್ಗಳು ಸಾಕಾಗದೆ. ಸೊ ಇವಾಗ ಬಟ್ಟೆಗಳು ಮಡ್ಚಿದ್ದೆಲ್ಲ ಆಯಿತು. ಕಬೋರ್ಡಲ್ಲಿ ಎತ್ತಿಕ್ಕಿದ್ದೀನಿ ನೀಟಾಗಿ. ಕಬೋರ್ಡಲ್ಲಿ ಇನ್ನೇನು ಕೆಲಸ ಇಲ್ಲ. ಇಲ್ಲೇನಂತಂದರೆ ನೋಡಿ, ಕರೆಂಟ್ ಬಿಲ್ ನಾವು ಯಾವ ರೀತಿ ಸೇವ್ ಮಾಡಬೇಕಂತ ಹೇಳಿ ತೋರಿಸ್ತಾ ಇದ್ದೀನಿ. ಏನಿಲ್ಲ, ನಾವು ಅನ್ನೆಸೆಸರಿ ನಾವು ಸ್ವಿಚ್ಗಳು ಆನ್ ಮಾಡಿಬಿಟ್ರೂ ನಮ್ಮ ಕರೆಂಟ್ ಬಿಲ್ ಚಾರ್ಜ್ ಆಗುತ್ತೆ ಅಂತಂದ್ಬಿಟ್ಟು ಸೊ ಎಲ್ಲ ನಾನು ಕೇಳಲ್ಪಟ್ಟಿದೆ. ಆದ್ದರಿಂದನೇ ಮೊಬೈಲ್ ಚಾರ್ಜ್ ಹಾಕಿ ಬಿಟ್ಬಿಡೋದು, ಮತ್ತು ಗೀಝರ್ ಆನ್ ಮಾಡಿಬಿಟ್ಬಿಡೋದು, ಸುಮ್ಮನೆ ಚಾರ್ಜಿಂಗ್ ವೈರ್ ತೆಗೆದಿದ್ದ ಆದಮೇಲೂ ಸ್ವಿಚ್ ಆನಲ್ಲಿ ಇಡೋದ್ರಿಂದನೂ ಸಹ ನಮಗೆ ಕರೆಂಟ್ ಬಿಲ್ ಚಾರ್ಜ್ ಆಗುತ್ತೆ ಅಂತೆ. ಸೊ ಅದನ್ನು ನೋಡಿಕೊಂಡು ಕರೆಂಟ್ ಬಿಲ್ನ ಸೇವ್ ಮಾಡ್ಕೊಳ್ಳೋದ್ರಲ್ಲಿ ಅದೊಂದು ಟಿಪ್ಪು. ಸೊ ಅದಾದಮೇಲೆ ನಾನು ಫೈನಲಿ ಸ್ವಲ್ಪ ಕೊಬ್ಬರಿ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು ಮತ್ತು ಮನೇಲಿ ಹೊಡೆದಿರುವಂಥ ಕೊಬ್ಬರಿಗಳನ್ನೆಲ್ಲ ನಾನು ಈ ರೀತಿ ಚಿಪ್ಪೆ ತೆಗೆದುಬಿಟ್ಟು ಒಂದಿನ ಫುಲ್ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಫ್ರಿಜ್ಜಲ್ಲಿ ಇಟ್ಟಿದ್ದ ಆದಮೇಲೆ ಮಾರನೇ ದಿನ ತೆಗೆದುಬಿಟ್ಟು ಚಿಪ್ಪೆ ಈ ರೀತಿ ತೆಗೆದಿಕ್ಕಿ ಸ್ಮಾಲ್ ಪೀಸಸ್ ಆಗಿ ನಾನು ಕಟ್ ಮಾಡಿಬಿಟ್ಟು ಒಣಗಿಸಿಡ್ತೀನಿ. ಇದೇ ರೀತಿ ನಾವು ಚಿಪ್ಪಿನ ಸಮೇತ ಒಣಗ್ಸೋಕ್ಕೆ ಹೋದರೆ ಅಲ್ಲಿ ಏನೋ ಒಂಥರ ಅಷ್ಟು ಬೇಗ ಒಣಗಲ್ಲ, ಸ್ವಲ್ಪ ಒಳಗಡೆ ಸ್ಮೆಲ್ ಅನ್ನೋದು ಸ್ಟಾರ್ಟ್ ಆಗ್ತಾಯಿತ್ತು ನನಗೆ. ಆದ್ದರಿಂದನೇ ನಾನು ಈ ರೀತಿ ಸ್ಮಾಲಾಗೆ ಕಟ್ ಮಾಡಿಬಿಟ್ಟು ಒಣಗಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ, ಬೇಗ ಒಣಗುತ್ತೆ. ಅದು ಅಲ್ದಿರ ನಾವು ಮತ್ತೆ ರುಬ್ಕೋಬೇಕಂತಂದರೆ ನಮಗೂ ತುರಿಯೋ ಅವಶ್ಯಕತೆಯೂ ಇರಲ್ಲ, ಬೇಗ ಕೆಲಸನೂ ಆಗುತ್ತೆ ಅಂತಂದ್ಬಿಟ್ಟು ಈ ರೀತಿ ನಾನು ಯಾವುದೇ ಒಂದು ಹಸಿ ಕೊಬ್ಬರಿ ಇದ್ರೂ, ನನಗೇನಾದರೂ ಹಸಿ ಕೊಬ್ಬರಿ ಅವಶ್ಯಕತೆ ಇದ್ದರೆ ನಾನು ಒಂದು 3-4 ಡೇಸ್ಗೆ ಆಗೋವಷ್ಟು ಎತ್ತಿಕ್ಕೊಂಡು ಮಿಕ್ಕಿದ್ದನ್ನೆಲ್ಲ ಇದೇ ರೀತಿ ಒಣಗಿಸ್ಬಿಟ್ಟು ಸ್ಟಾಕ್ ಮಾಡ್ತೀನಿ. ನಿಮ್ಮ ಟೈಮ್ ಇದ್ದರೆ ನೀವು ಇನ್ನೂ ತುರಿಯೋ ಇದರಲ್ಲಿ ಇನ್ನೂ ಸ್ವಲ್ಪ ದಪ್ಪಕ್ಕೆ ತುರ್ಕೊಂಡು ಬೇಕಂದ್ರೆ ಒಣಗಿಸ್ಕೋಬೋದು. ಅದು ಇನ್ನೂ ಬೇಗ ಈಸಿ ಕೆಲಸ. ಬಟ್ ಟೈಮ್ ಇರಲ್ಲ ಅನ್ನೋರು ನೀವು ಈ ರೀತಿ ಮಾಡ್ಕೋಬೋದು. ಇನ್ನೊಂದು, ಕೊಬ್ಬರಿ ಏನಾದರೂ ಕೆಟ್ಟಿದೆ ಅನ್ನಂಗಿದ್ರೆ ನೀವು ಕೊಬ್ಬರಿನೇ ಯಾವುದೇ ಕಾರಣಕ್ಕೂ ಬಿಸಾಕಕ್ಕೆ ಹೋಗಬೇಡಿ. ಆ ಕೊಬ್ಬರಿನೆಲ್ಲ ಒಂದು ಕಡೆ ಸ್ಟೋರ್ ಮಾಡಿಕೊಂಡು ನಿಮಗೆ ಎಣ್ಣೆಯನ್ನು, ಕೊಬ್ಬರಿ ಎಣ್ಣೆ ಅಥವಾ ಮತ್ತು ಹರಳೆಣ್ಣೆಲ್ಲ ತೆಗಿತಾರಲ್ಲ, ಆ ಒಂದು ಗಿರಣಿಗಳಲ್ಲಿ ಎತ್ಕೊಂಡು ಕೊಟ್ಟರೆ ನಮಗೆ 1 kg ಕೊಬ್ಬರಿಗೆ ಅರ್ಧ kg ಎಣ್ಣೆ ಅನ್ನೋದು ಕೊಡ್ತಾರೆ ಅವರು ನಮಗೆ. ಆ ಎಣ್ಣೆ ತೊಗೊಂಬಂದು ಬೇಕಂತಂದರೆ ದೀಪಗಳಿಗೆ ಹಚ್ಕೋಬೋದು, ತಲೆಗೆ ಹಚ್ಕೋಬೋದು. ಇಲ್ಲ ಇನ್ನೂ ಕೆಲವರು ಅಡುಗೆ ಮಾಡೋ ಎಣ್ಣೆ ಸಹ ನಮಗೆ ಬೇಕು ಅಂತಂದರೆ ಇನ್ನು ಸ್ವಲ್ಪ ಚಾರ್ಜ್ ಮಾಡಿ ಅದರ ಮೇಲೆ ಅಡುಗೆ ಮಾಡೋ ಎಣ್ಣೆ ಸಹ ಕೊಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಸುಮ್ಮನೆ ವೇಸ್ಟ್ ಮಾಡೋದ್ರೆ ಡಸ್ಟ್ಬಿನ್ಗೆ ಹೋಗುತ್ತೆ. ಅದೇ ರೀತಿ ನಾವು ಈ ರೀತಿ ಅದ್ರ ಜೊತೆಗೆ ಕೆಟ್ಟೋಗಿರೋಂಥ ಕೊಬ್ಬರಿ ಜೊತೆಗೆ ಚೆನ್ನಾಗಿರೋ ಕೊಬ್ಬರಿ ಸಹ ಎಕ್ಸ್ಟ್ರಾ ಇದ್ರೂ ನೀವು ಎತ್ಕೊಂಡು ಹೋಗ್ಬೇಕಂದ್ರೆ ಅಲ್ಲಿ ಕೊಟ್ಟು ನೀವು ಎಣ್ಣೆ ತೊಗೊಂಬರ್ಬೋದು ಬದಲಾಗಿ. ಸೊ ನನಗಿವಾಗ ಕೊಬ್ಬರಿ ಈ ರೀತಿ ಕಟ್ ಮಾಡಿ ಬಿಸಿಲಿಗೆ ಹಾಕಿಟ್ಟಿದ್ದೀನಿ. ಇನ್ನು ಮಕ್ಕಳು ಬಂದರು ಮಧ್ಯಾಹ್ನ ಒಂದು 3:45 ಹಂಗೆ. ಬೆಳಗ್ಗೆ ಪುಳಿಯೋಗರೆ ಗೊಜ್ಜು ಸ್ವಲ್ಪ ಇತ್ತು, ಮತ್ತು ಅದಕ್ಕೆ ಸ್ವಲ್ಪ ಬಿಸಿ ಅನ್ನ ರೈಸ್ ಮಾಡಿ ಅವ್ರು ಕಲಿಸ್ಕೊಟ್ಬಿಟ್ಟೆ. ಅವರು ಸಹ ತಿನ್ಕೊಂಡ್ಬಿಟ್ಟು ಆಟ ಆಡ್ಕೊತಾ ಇದ್ದಾರೆ. ಅದಾದಮೇಲೆ ನಾನು ಇವಾಗ ಬಟ್ಟೆಗಳೆಲ್ಲ ಕಬೋರ್ಡಲ್ಲಿ ತಿಕ್ಕಿದ್ನಲ್ಲ, ಸೊ ಆವಾಗ ನನಗೆ ಇನ್ನೂ ಒಂದು 3-4 ಸೀರೆ, ಹೊಸ ಸೀರೆಗಳು ನೆನಪಾಯಿತು. ಅದಕ್ಕೆ ಬ್ಲೌಸ್ಗಳು ಹೊಲಿಸ್ಬೇಕು, ಅದಲ್ದಿರ ಜಿಗ್ಜಾಗ್ ಸಹ ಮಾಡಿಸಿರಲಿಲ್ಲ. ಸೊ ಅದನ್ನು ಇವಾಗ ಬ್ಲೌಸ್ ಕಟ್ ಮಾಡಿ ಜಿಗ್ಜಾಗ್ ಎತ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ಬ್ಲೌಸಸ್ ಕಟ್ ಮಾಡ್ತಾಯಿದ್ದೀನಿ. ಇವು ತುಂಬ ಹಳೆ ಸೀರೆಗಳೇನಲ್ಲ ಸ್ನೇಹಿತರೆ, ವರಲಕ್ಷ್ಮಿ ಹಬ್ಬಕ್ಕೆ ಮುಂಚೆ ತೊಗೊಂಡಿರೋಂಥ ಸೀರೆಗಳಿವು.
ಬಟ್ ಎಲ್ಲ ನಾವು ಹೋಗ್ತಾ ಇದ್ದಾಗ ಬರ್ತಾ ಇರಬೇಕಂತಂದರೆ ಸ್ಯಾರಿಗಳು ಇಷ್ಟ ಆಗುತ್ತಲ್ಲ, ಆ ಟೈಮಲ್ಲಿ ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಬರಬೇಕಂತಂದರೆ ಇದು ಡೋಲಾ ಸಿಲ್ಕ್ ಅಂತಂದ್ಬಿಟ್ಟು 900 ರುಪೀಸು. ಸೊ ಅವನು ಹೇಳಿದ್ದು 1500 ರುಪೀಸ್ ಅನ್ನೋ ಹೇಳಿದ್ನು. ಸೊ ನಾನು ಬಾರ್ಗಿನ್ ಮಾಡಿ ಫೈನಲಿ 900 ರುಪೀಸ್ ಮಾಡಿ ತೊಗೊಂಬಂದೆ. ತುಂಬ ಚೆನ್ನಾಗಿದೆ ಸ್ಯಾರಿ ಕಲರ್ ಕಾಂಬಿನೇಷನ್. ಮೆರೂನ್ ಕಲರ್ ಬಾರ್ಡರ್ ಬಂದಿದೆ ಮತ್ತು ಬಿಸ್ಕೆಟ್ ಕಲರ್ ಸ್ಯಾರಿ ಎಲ್ಲ ಬಂದಿದೆ. ಸಣ್ಣ ಸಣ್ಣ ಫ್ಲವರ್ಸ್ ಬಂದಿದೆ. ಸಾಫ್ಟಾಗಿದೆ ಸ್ಯಾರಿ, ತುಂಬ ಚೆನ್ನಾಗಿದೆ. ಸೊ ಇನ್ನೊಂದು ಏನಂತಂದರೆ ನಾವು ಸೀರೆಗಳು ತೆಗಿಯೋದು ಹೆಚ್ಚಲ್ಲ, ಅದನ್ನು ಮೇಂಟೈನ್ ಮಾಡೋದಿರುತ್ತೆ. ನೋಡಿ ನಾನು ತೊಗೊಂಬಂದು ಒಂದು 2 ತಿಂಗಳು ಆದ್ರೂ ನಾನು ಅದ್ರ ಬಗ್ಗೆ ತಲೆಗೆಡಿಸ್ಕೊಂಡಿಲ್ಲ, ಟೈಮ್ ಇಲ್ಲದೆ. ಬ್ಲೌಸು ಸಹ ಕಟ್ ಮಾಡಿಲ್ಲ. ಮನೆಗೆ ಮಿಷನ್ ಇದೆ, ಬ್ಲೌಸ್ ಕಟ್ ಮಾಡಿ ಪಾಲ್ಸ್ ಆದರೂ ತೊಗೊಂಬಂದು ಇವತ್ತು ಪಾಲ್ಸ್ ಆದರೂ ಹಾಕ್ಕೊಳ್ಳೋ ಕೆಲಸ ಮಾಡೋಣ, ಜಿಗ್ಜಾಕ್ ಮಾಡಿಸ್ಕೊಂಬಂದು ಅಂತಂದ್ಬಿಟ್ಟು ಕಟ್ ಮಾಡ್ತಾಯಿದ್ದೀನಿ. ಇದೇ ಥರ ಕಲರ್ ಸೀರೆನ ಇನ್ನೂ ಒಂದು ಕಾಟನ್ ಸ್ಯಾರಿ ಇದೆ. ನಾನು ಜಾಸ್ತಿ ಕಾಟನ್ ಸೀರೆ ರೆಫರ್ ಮಾಡ್ತೀನಿ ಸ್ನೇಹಿತರೆ. ನಾನು ಕಾಟನ್ನು ಮತ್ತು ಡೋಲಾ ಸಿಲ್ಕ್ ಸ್ಯಾರೀಸ್ ತುಂಬ ಇಷ್ಟ, ಆದ್ದರಿಂದಲೇ ನಾನು ಜಾಸ್ತಿ ಅವನ್ನೇ ಯೂಸ್ ಮಾಡೋದು. ಸೊ ಈ ರೀತಿ ಅದೇ ಕಲರಲ್ಲೇ ಸ್ವಲ್ಪ ಸಿಲ್ವರ್ ಕಲರ್ ಬಾರ್ಡರ್ ಬಂದಿದೆ. ಇದು ನನಗೆ ತುಂಬ ಚೆನ್ನಾಗಿ ಇಷ್ಟ ಅನ್ನಿಸ್ತು. ಸ್ಕಿನ್ ಕಲರೇ ಇದು ಅದು ಸಹ ಬ್ಲೌಸ್ ಕಟ್ ಮಾಡಬೇಕಾಗಿತ್ತು, ಅದು ಕಟ್ ಮಾಡಿದ ಆಯಿತು. ಕಟ್ ಮಾಡಿ ಆಗಿದ್ದಾದಮೇಲೆ ನಾನು ಟೈಲರ್ ಶಾಪ್ಗೆ ಎತ್ಕೊಂಡೋಗಿ ಅದಕ್ಕೆ ಪಾಲ್ಸ್ ಎತ್ಕೊಂಡು ಜಿಗ್ಜಾಕ್ ಮಾಡಿಸ್ಕೊಂಬಂದೆ. ಸೊ ಅದಾದಮೇಲೆ ನೋಡಿ, ನಾನು ಫ್ಲಿಪ್ಕಾರ್ಟಲ್ಲಿ ಒಂದು 3 ಲೀಟ್ರ್ ಕುಕ್ಕರ್ ಆರ್ಡ್ರ್ ಮಾಡಿದ್ದೆ, ಅದು ಸಹ ಬಂತು. ಅದನ್ನು ನಾನು ಅನ್ಬಾಕ್ಸಿಂಗ್ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಕುಕ್ಕರ್. ನನ್ನ ಹತ್ರ ಕುಕ್ಕರ್ಗಳೇ ಇರಲಿಲ್ಲ, ಇದ್ದವು, ಬಟ್ ನಾನು ಯೂಸ್ ಮಾಡಿದೆ, ಅವು ಹಾಳಾಗಿದ್ದವು. ಅದಕ್ಕೆ ಅದನ್ನೆಲ್ಲ ನಾನು ವಾಪಸ್ ಅಂದರೆ ಪಾತ್ರೆಗಳವರು ಬರ್ತಾರಲ್ಲ, ಸ್ಟೀಲ್ ಪಾತ್ರೆಯವರು, ಅವ್ರಿಗೆ ಕೊಟ್ಬಿಟ್ಟಿದ್ದೀನಿ. ಇನ್ನೂ 1-2 ಇದ್ದಾವೆ, ಬಟ್ ಅದನ್ನು ಸಹ ನಾನು ಬೇರೆ ಯಾರಿಗಾನು ಕೊಟ್ಬಿಡಬೇಕು ಅಂತಂದು ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಸೊ ಇದೇನಂತಂದರೆ ಕಾಳು ಸಾರು ಮತ್ತು ಏನಾದರೂ ಅರ್ಜೆಂಟಿಗೆ ಸೊಪ್ಪು ಸಾರುಗಳೇನಾದರೂ ಮಾಡಬೇಕಂತಂದ್ರೆ ನನ್ನ ಹತ್ರ ಕುಕ್ಕರ್ ಇರಲಿಲ್ಲ. ಎಲ್ಲ ಪಾತ್ರೆಯಲ್ಲಿ ಮಾಡೋಕ್ಕೆ ಟೈಮ್ ಸಾಕಾಗಲ್ಲ ಅಂತಂದ್ಬಿಟ್ಟು ಕುಕ್ಕರನ್ನ ಆರ್ಡ್ರ್ ಮಾಡ್ಕೊಂಡಿದ್ದೀನಿ. ಸಾಕು, ನಮ್ಮ 4 ಜನಕ್ಕೆ ಸಾಂಬಾರು ರೆಸಿಪಿ ಆರಾಮಾಗಿ ಮಾಡ್ಬೋದು. ನನಗೆ ಈ ಥರ ಸ್ಮಾಲ್ ಕುಕ್ಕರ್ಗಳು ಯೂಸ್ ಮಾಡೋದು ತುಂಬ ಇಷ್ಟ. ತುಂಬ ದೊಡ್ಡ ಕುಕ್ಕರ್ಗಳು ಯೂಸ್ ಮಾಡಿ ಅದನ್ನು ಮೇಂಟೈನ್ ಮಾಡೋಕ್ಕಾಗದಿರ ಸುಮ್ಮನೆ ಹಾಳಾಗ್ತವೆ ಅಂತಂದ್ಬಿಟ್ಟು ನಾನು ಎಲ್ಲ ರೆಸಿಪೀಸ್ ಎಲ್ಲ ಬಂದುಬಿಟ್ಟು ನಾನು ಪಾತ್ರೆಯಲ್ಲೇ ಮಾಡ್ತೀನಿ, ಅದು ನಿಮಗೂ ಗೊತ್ತು. ಆದ್ದರಿಂದ ಇವಾಗ ಕುಕ್ಕರ್ನ ಯೂಸ್ ಮಾಡೋಣ ಅಂತಂದ್ಬಿಟ್ಟು ಆಲ್ರೆಡಿ ಇದೆ, ಬಟ್ ಅದು ಯೂಸ್ ಆಗ್ತಿಲ್ಲ ಅಷ್ಟೇ. ಚೆನ್ನಾಗಿದೆ, ಸೇಮ್ ಇದೇ ಥರದ್ದೇ. ಸೊ ತುಂಬ ಚೆನ್ನಾಗಿ ಬಂದಿದೆ ಕ್ವಾಲಿಟಿ ಅಂತೂ. ಇದು ಲಿಂಕ್ ಬೇಕಂತಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಸ್ನೇಹಿತರೆ, ಚೆಕ್ ಮಾಡಿ. ಕ್ವಾಲಿಟಿನೂ ಚೆನ್ನಾಗಿದೆ. ಒಂದ್ಸಲಿ ಯೂಸ್ ಮಾಡಿ ಮತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದು ಬಂದುಬಿಟ್ಟು ಫ್ಲಿಪ್ಕಾರ್ಟ್. ಅದ್ರ ಜೊತೆನೇ ನನಗೆ ಗ್ರಾಸರಿನೂ ಸ್ವಲ್ಪ ಆರ್ಡ್ರ್ ಮಾಡ್ಕೊಂಡಿದ್ದೆ, ಅದು ಸಹ ಬಂದಿದೆ. ಮಕ್ಕಳಿಗೆ ಸ್ನ್ಯಾಕ್ಸ್ಗೆ ಅಂತಂದ್ಬಿಟ್ಟು ಡಾರ್ಕ್ ಫ್ಯಾಂಟಸಿ ಬಿಸ್ಕೆಟ್ಸ್ ತರಿಸಿದ್ದೆ. ಅದಾದಮೇಲೆ ಡ್ರೈ ಫ್ರೂಟ್ಸ್ ನಾನು ಆರ್ಡ್ರ್ ಮಾಡಿದೆ. ನಾನು ಯಾವಾಗಲೂ ಡ್ರೈ ಫ್ರೂಟ್ಸು ಇಲ್ಲೇ ಸ್ವಲ್ಪ ನಮಗೆ ಮಾರ್ಟ್ ಹತ್ತಿರ ಇದೆ, ಮಾರ್ಟಲ್ಲೇ ತೊಗೊತಾ ಇದ್ದೆ. ಸ್ವಲ್ಪ ಇದರಲ್ಲಿ ನನಗೆ ಕಡಿಮೆ ಅನ್ನಿಸ್ತು ಕೆಲವೊಂದು ಬ್ರ್ಯಾಂಡೆಡು, ಆದ್ದರಿಂದಲೇ ನಾನು ಫ್ಲಿಪ್ಕಾರ್ಟ್ ಗ್ರಾಸರಿಯಲ್ಲೇ ನಾನು ಆರ್ಡ್ರ್ ಮಾಡಿದ್ದೀನಿ. ಎಮರ್ಜೆನ್ಸಿ ನನಗೇನು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಅನ್ನೋವಂಥ ಐಟಮ್ಗಳನ್ನ ರೇಟ್ ವೈಸ್ ನಾನು ನೋಡ್ಕೊಂಬಿಟ್ಟು ಮಾರ್ಟ್ಗೂ ಮತ್ತು ಫ್ಲಿಪ್ಕಾರ್ಟು ಇದಕ್ಕೂ ಆನ್ಲೈನ್ಗೂ ಕಂಪೇರ್ ಮಾಡಿಕೊಂಡು ನಾನು ಸ್ವಲ್ಪ ಕೆಲವೊಂದನ್ನು ಈ ರೀತಿ ಆರ್ಡ್ರ್ ಮಾಡ್ಕೊತಾ ಇರ್ತೀನಿ. ಏನಿಲ್ಲ, MRP ಇರೋದೆಲ್ಲ ನಾವು ಈ ರೀತಿ ಫ್ಲಿಪ್ಕಾರ್ಟೆಲ್ಲ ಆರ್ಡ್ರ್ ಮಾಡಿಕೊಂಡ್ರೆ ನಮ್ಗೆ ನಿಜವಾಗ್ಲೂ ತುಂಬ ಡಿಸ್ಕೌಂಟ್ ಸಿಗುತ್ತೆ ಸ್ನೇಹಿತರೆ. ಒಂದು 11-15% ಅಷ್ಟು ಡಿಸ್ಕೌಂಟ್ ಸಿಗುತ್ತೆ ಒಂದೊಂದು ಐಟಮ್ ಮೇಲೆ. ಫಾರ್ ಎಕ್ಸಾಂಪಲ್ ನೋಡಿ, ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ, ಏನು ತೋರಿಸ್ತಾ ಇದ್ದೀನಿ ಇಲ್ಲಿ. MRP ಬಂದುಬಿಟ್ಟು ನಿಮಗೆ ನಾನು ಪರ್ಫ್ಯೂಮ್ ತೊಗೊಂಡಿದ್ದೀನಿ ಸ್ಪ್ರಿಂಜಲ್ಲಿ, ಅದು ಬಂದುಬಿಟ್ಟು 299 ರುಪೀಸ್ ಇದೆ. ನನಗೆ ಅದ್ರ ವರ್ತ್ ಬಂದುಬಿಟ್ಟು 169 ರುಪೀಸ್ ಬಿದ್ದಿದೆ ಅಷ್ಟೇ. ತುಂಬ ಚೆನ್ನಾಗಿದೆ. ಅದೇ ಮೆಡಿಕಲಲ್ಲಿ ಆಗಿರ್ಬೋದು, ರೇಷನ್ ಶಾಪಲ್ಲಿ ಆಗಿರ್ಬೋದು, ಫ್ಯಾನ್ಸಿ ಸ್ಟೋರಲ್ಲಿ ಅಷ್ಟು MRP ನಮ್ಗೆ ಹಾಕೋರು. ಇಂಥ MRP ಐಟಮ್ ನಾವು ಈ ರೀತಿ ಆನ್ಲೈನ್ ಗ್ರಾಸರಿಯಲ್ಲಿ ತೊಗೊಂಡ್ರೆ ತುಂಬ ಕಡಿಮೆ ಆಗುತ್ತೆ. ದೀಪದ ಬಂದುಬಿಟ್ಟು ಇಲ್ಲಿ 140ಇಂದ ಹಿಡಿದು 165ಇಂದ ತೊಗೊತಾರೆ. ಇದ್ರ ಬಂದುಬಿಟ್ಟು 130 ರುಪೀಸ್ ಅಷ್ಟೇ ಬಿದ್ದಿದೆ ನನಗೆ. ಅದಲ್ಲದೆ ಡ್ರೈ ಫ್ರೂಟ್ಸ್ನ ಸಹ ತೊಗೊಂಡಿದ್ದೀನಿ, ತುಂಬ ಚೆನ್ನಾಗಿದೆ. ಬಟ್ ಇಲ್ಲಿ ನಾನು ಏನು ಮಿಸ್ಟೇಕ್ ಮಾಡಿದ್ದೀನಿ ಅಂತಂದರೆ, ಇನ್ನೊಂದು ಪರ್ಫ್ಯೂಮ್ ಬಾಟ್ಲ್ ಅಂದ್ಕೊಂಡ್ಬಿಟ್ಟು ನಾನು ಅದು ಪೌಡರ್ ಟಾಲ್ಕ್ ಅಂದರೆ ಬಾಡಿ ಟಾಲ್ಕ್ನ ಆರ್ಡ್ರ್ ಮಾಡಿದ್ದೀನಿ. ಅದನ್ನು ಎಕ್ಸ್ಚೇಂಜ್ ಮಾಡೋದಿದೆ. ಇದು ಬಂದುಬಿಟ್ಟು ಕೋಕೋನಟ್ ಆಯಿಲು. ಇದು ಬಂದುಬಿಟ್ಟು 300 ml ಅಷ್ಟು ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀನಿ.
ಇದು ಬಂದುಬಿಟ್ಟು 299 ರುಪೀಸ್ ಬಿದ್ದಿದೆ. ಬಟ್ ಅದು ಬಂದುಬಿಟ್ಟು 190 200 ರುಪೀಸ್ ಸಮಥಿಂಗ್ ಬಿದ್ದಿದೆ ನನಗೆ. ಇದು ನೋಡಿ ಸೋಪು, ಇದು 42 ಇರೋದು 35 ರುಪೀಸ್ ಬಿದ್ದಿದೆ. 7 ರುಪೀಸ್ ಅಲ್ಲೇ ಸೇವ್ ಆಯಿತು. ಸೊ ನಾನಿವಾಗ MRP ಐಟಮ್ಗಳೆಲ್ಲ ಒಂದು ಕಡೆ ಇಡ್ತಾಯಿದ್ದೀನಿ. ಡ್ರೈ ಫ್ರೂಟ್ಸು ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತಂದ್ಬಿಟ್ಟು ಚೆಕ್ ಮಾಡ್ತಾಯಿದ್ದೀನಿ. ಯಾಕಂತಂದರೆ ನಾನು ಇಲ್ಲಿ ಖರ್ಜೂರ ಎಲ್ಲ ತೊಗೊಂಡಿದ್ದೀನಿ. ಅದೇನಾದರೂ ಸ್ವಲ್ಪ ಒಳಗಡೆ ಏನಾದರೂ ಹುಳ ಬಿದ್ದಿರೋದು, ಅವು ಸ್ವಲ್ಪ ಕೆಟ್ಟಿರೋ ಇರ್ತಾವೇನೋ, ತಕ್ಷಣ ನಾವು ಹಂಗೆ ರಿಟರ್ನ್ ಮಾಡ್ಬೋದು ಅನ್ನೋ ಉದ್ದೇಶಕ್ಕೆ ನಾನು ಎಲ್ಲ ಚೆಕ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ, ಸ್ವೀಟಾಗಿದೆ, ತುಂಬ ಕ್ವಾಲಿಟಿ ಓಕೆ ಗುಡ್ ಅನ್ನಿಸ್ತು. ಏನಿಲ್ಲ ಸ್ನೇಹಿತರೆ, ಕೆಲವೊಂದು ಸೇವಿಂಗ್ ಮಾಡಬೇಕಂತಂದರೆ ಇದೇ ರೀತಿ ಮಾಡ್ಕೋಬೇಕಾಗುತ್ತೆ. ನಾವು ಎಲ್ಲ ಒಂದ್ಸಲಿ ಹೋಗ್ಬಿಟ್ಟು ನಾವು ಗ್ರಾಸರಿ ಶಾಪಲ್ಲಿ ತೊಗೊಂಬಂದ್ಬಿಟ್ಟು ಅವ್ರು ಎಷ್ಟು ಬಿಲ್ ಹಾಕಿದ್ರೆ ಅಷ್ಟು ಕೊಡೋಕ್ಕಿಂತ ಕಂಪೇರ್ ಮಾಡಿಕೊಂಡು ಒಂದೆರಡು ದಿನ ನಾವು ಓಡಾಡಿಕೊಂಡು ನಮಗೆ ಒಂದ್ಸಲಿ ನಮಗೆ ಕಡಿಮೆ ಇಲ್ಲಿ ಸಿಗ್ತಿದೆ ಅಂತ ಗೊತ್ತಾದಮೇಲೆ ಮತ್ತೆ ನಾವು ಅಲ್ಲೇ ಹೋಗಿ ತಗೊಳ್ಳೋದು. ಆದ್ದರಿಂದ ನಾನು ತುಂಬ ಸಾರಿ ಕಂಪೇರ್ ಮಾಡಿದ್ದೀನಿ. ಇಲ್ಲಿ ಈ ಕಡೆ ಮಾರ್ಟ್ಗೂ ಮತ್ತು ನಾವು ತಗೊಳ್ಳೋವಂಥ ರೆಗ್ಯುಲರ್ ಶಾಪ್ಗೂ ಅದೇ ರೀತಿ ಆನ್ಲೈನಲ್ಲಿರೋದಕ್ಕೂ ತುಂಬ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಆನ್ಲೈನಲ್ಲಿ ಫ್ಲಿಪ್ಕಾರ್ಟು, ಅಮೆಝಾನು ತುಂಬ ಒಂದು ಗ್ರಾಸರಿ ಡಿಪಾರ್ಟ್ಮೆಂಟ್ ಮಾತ್ರ ಸ್ವಲ್ಪ ನನಗೆ ಸೇವ್ ಅನ್ನಿಸ್ತು. ಆದ್ದರಿಂದನೇ ನನಗೆ ಬೇಕಾಗಿರೋ ಪ್ರತಿಯೊಂದು ಐಟಮನ್ನು ಸಹ ನಾನು ಅಲ್ಲಿಂದನೇ ಆರ್ಡ್ರ್ ಮಾಡ್ತೀನಿ. ಇನ್ನೂ ಕೆಲವೊಂದು ಮಾಮೂಲಿ ಬೇಳೆಕಾಳುಗಳೆಲ್ಲ ಸ್ವಲ್ಪ ನಾನು ಈ ಕಡೆ ನಾನು ನಿಯರ್ ಬೈ ಇರುವಂಥ ಶಾಪೆಲ್ಲ ತೊಗೊತೀನಿ. ಸೊ ಖರ್ಜೂರ ತುಂಬ ಚೆನ್ನಾಗಿತ್ತು. ಇವಾಗ ಬಂದುಬಿಟ್ಟು ಪಿಸ್ತಾ. ನಾನು ಇಲ್ಲಿ ಪಿಸ್ತಾದಲ್ಲಿ ಏನಂತಂದರೆ ಈ ಸಲ ರೋಸ್ಟೆಡ್ ಸಾಲ್ಟ್ ಪಿಸ್ತಾ ಅದು ಆರ್ಡ್ರ್ ಮಾಡಿದ್ದೀನಿ. ಯಾವಾಗಲೂ ಸ್ವಲ್ಪ ನಾನು ಹಸಿದೆ ಮಾಡ್ಕೊತಿದ್ದೆ. ಈ ಸಲ ರೋಸ್ಟೆಡ್ಡು ತುಂಬ ಚೆನ್ನಾಗಿದೆ ಟೇಸ್ಟು ಸಹ. ಸೊ ಅವನ್ನೆಲ್ಲ ಇನ್ನೂ ಬಾಕ್ಸ್ಗೆ ತುಂಬಿಸ್ಕೋಬೇಕಲ್ಲ ಅಂತಂದ್ಬಿಟ್ಟು ಹೆಂಗೂ ನಾನು ಇವತ್ತು ಫ್ರೀನೇ ಇದ್ದೀನಿ, ಸಂಡೇ ಅಂತಂದ್ಬಿಟ್ಟು ಎಲ್ಲ ನಾನು ಬಾಕ್ಸ್ಗಳಿಗೆಲ್ಲ ತುಂಬಿಸ್ಕೊತಾ ಇದ್ದೀನಿ. ಮಕ್ಕಳಿಗೆ ಬೆಳಗ್ಗೆ ಎದ್ದಿದ ತಕ್ಷಣ ಡ್ರೈ ಫ್ರೂಟ್ಸ್ ಕೊಡ್ಬೋದಲ್ಲ ಅನ್ನೊಂದು ಕಾರಣಕ್ಕೆ, ನೆನಪಿರಲ್ಲ ಪಾಕೆಟಲ್ಲಿದ್ದರೆ ಚೆಲ್ತೀವಿ, ಹಂಗೆ ತೆಗಿಯೋಕ್ಕಾಗಲ್ಲ ಅಂತಂದ್ಬಿಟ್ಟು ಬಾಕ್ಸ್ಗೆ ಮಾಡ್ಕೊಂಬಿಟ್ರೆ ಈಸಿಯಾಗಿರುತ್ತೆ. ಅವ್ರಿಗೆ ಯಾವಾಗ ಬೇಕಂದ್ರೆ ಅವಾಗ ತೊಗೊಂಡು ತಿನ್ಬೋದು ಅಂತಂದ್ಬಿಟ್ಟು ಎಲ್ಲ ಪಾಕೆಟ್ನ ಕಟ್ ಮಾಡಿಬಿಟ್ಟು ಬಾಕ್ಸ್ಗೆ ನೈಟ್ ನೆನೆಸ್ಬಿಟ್ಟು ಬೆಳಗ್ಗೆ ಎದ್ದಿದ ತಕ್ಷಣ ಮಕ್ಕಳಿಗೆ ಬಾದಾಮಿ ಮತ್ತು ಪಿಸ್ತಾ ಸ್ವಲ್ಪ ಹಂಗೆ ಗ್ರೇಪ್ಸಿ ಮತ್ತು ಗೋಡಂಬಿನ ಮಕ್ಕಳಿಗೆ ಸ್ವಲ್ಪ ಸ್ವಲ್ಪ ಬಿಸಿನೀರು ಕೊಟ್ಟಿದ್ದು ಆದಮೇಲೆ ಕೊಡುವಂಥ ರೂಢಿ. ಸೊ ನೋಡಿ ಸ್ನೇಹಿತರೆ, ಇವಾಗ ಬಾಕ್ಸ್ಗೆಲ್ಲ ನಾನು ಎಲ್ಲ ತುಂಬಿಸ್ಕೊಂಡಿದ್ದೀನಿ. ಇವಾಗ ನನಗೆ ಇನ್ನೂ ಸಣ್ಣ ಪುಟ್ಟ ಕೆಲಸಗಳನ್ನ ಇದ್ದಾವೆ, ಅವನ್ನು ಸಹ ನಾನು ಸ್ಟಾರ್ಟ್ ಮಾಡಬೇಕು. ಸೊ ನಿಮಗೆ ಎಲ್ಲರಿಗೂ ನನ್ನ ಪರಿಚಯ ಇಲ್ಲ ಅನಿಸುತ್ತೆ. ಯಾರೆಲ್ಲ ಹೊಸಬ್ರು ನೋಡ್ತಾಯಿದ್ರು ಅವ್ರಿಗೆಲ್ಲ ನನ್ನ ಪರಿಚಯ ಮಾಡ್ಕೊತಿದ್ದೀನಿ. ನನ್ನ ಹೆಸರು ಸುನೀತಾ. ನನ್ನ ಒಂದು ಚಾನಲ್ ನೇಮ್ ಬಂದ್ಬಿಟ್ಟು ಗೃಹಲಕ್ಷ್ಮಿ. ತುಂಬ ಒಂದು ಒಳ್ಳೆ ಚಾನಲ್ ಅಂತ ಅಂದ್ಬಿಟ್ಟು ನನ್ನ ಅನಿಸಿಕೆ. ನೀವು ಸಹ ನೋಡಿ ನಮ್ಮ ಚಾನಲ್ ಸಪೋರ್ಟ್ ಮಾಡಿ ಪ್ಲೀಸ್. ಹೊಸದಾಗಿ ಚಾನಲ್ಗೆ ನೋಡ್ತಾ ಇರೋರಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ದಯವಿಟ್ಟು. ನಾನು ಹಾಕೋವಂಥ ವೀಡಿಯೋಗಳು ನಿಮ್ಗೆ ಲೈಕ್ ಆದರೆ ವೀಡಿಯೋಗೊಂದು ಲೈಕ್ ಕೊಡಿ. ಕೊನೆವರೆಗೂ ನನ್ನ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ. ಸೊ ಆ ಕೆಲಸ ಆದಮೇಲೆ ನಾನು ನಾಳೆ ಯಾವ ಡ್ರೆಸ್ ಹಾಕ್ಕೊಂಡು ಹೋಗಬೇಕು ಅನ್ನೋ ಒಂದು ಪ್ಲಾನ್ ಬಿಫೋರ್ ಡೇನೇ ಮಾಡ್ಕೊಂಬಿಟ್ಟು ಅದನ್ನು ಈ ರೀತಿ ಐರನ್ ಮಾಡಿ ಎತ್ತಿಕೊಳ್ಳೋಂಥ ಅಭ್ಯಾಸ. ಇವಾಗ ಸ್ವಲ್ಪ ಬಟ್ಟೆಗಳು ಬೆಳಗ್ಗೆ ಹ್ಯಾಂಡ್ ವಾಶ್ ಮಾಡಿದ್ದೆ. ಅದೇ ರೀತಿ ನಮ್ಮ ಮನೆಯವ್ರ ಬಟ್ಟೆ ಮತ್ತು ನನ್ನ ಮಗನ ಬಟ್ಟೆ ಸಹ ಇತ್ತು ಐರನ್ ಮಾಡೋವು. ನನ್ನ ಒಂದು ಡ್ರೆಸ್ ಜೊತೆ ಅವರ ಒಂದು ಬಟ್ಟೆನೂ ಸಹ ನಾನು ಐರನ್ ಮಾಡಿಬಿಟ್ಟು ಎತ್ತಿಕ್ಬಿಡ್ತಾಯಿದ್ವಿ ಸ್ನೇಹಿತರೆ. ಈ ರೀತಿ ಫ್ರೀ ಪ್ಲಾನ್ ಆಗಿ ನಾವು ಕೆಲಸಗಳು ಮಾಡ್ಕೊಂಡಿದ್ದೆ ಆದರೆ ನಾಳೆ ದಿನ ನಮಗೆ ಯಾವುದೇ ಗಡಿಬಿಡಿ ಇಲ್ದಿರೋ ಕೆಲಸಗಳನ್ನೋದು ಬೇಗ ಆಗುತ್ತೆ. ತುಂಬ ನಾನು ಕಾಟನ್ನೇ ಯೂಸ್ ಮಾಡೋದ್ರಿಂದ ಪ್ರತಿಯೊಂದು ಡ್ರೆಸ್ಸು ಸಹ ನಾನು ಕಾಟನ್ನೇ ಆಗಿರುತ್ತೆ. ಆದ್ದರಿಂದ ನಾನು ಐರನ್ ಮಾಡ್ಕೋದಿರ ಅವನ್ನ ಹಾಕ್ಕೊಳ್ಳೋಕ್ಕೆ ಆಗಲ್ಲ. ಆದ್ದರಿಂದ ಪ್ರತಿದಿನ ಈ ಕೆಲಸ ಅಂತೂ ನನಗೆ ರೆಗ್ಯುಲರಾಗಿ ಇದ್ದೇ ಇರುತ್ತೆ ಸ್ನೇಹಿತರೆ. ಸೊ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇಷ್ಟ ಆಗಿದರೆ ಪ್ಲೀಸ್ ಚಾನಲ್ಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನಷ್ಟು ವಿಡಿಯೋಗಳು ಮಾಡೋದಕ್ಕೆ ನನಗೆ ಸಪೋರ್ಟಾಗಿ ನಿಲ್ತೀರಾ ಅಂತ ಅಂದ್ಬಿಟ್ಟು ಭಾವಿಸ್ತೀನಿ. ಸೊ ಸ್ನೇಹಿತರೆ, ಈ ಕೆಲಸ ಎಲ್ಲ ಆದಮೇಲೆ ನನ್ನ ಮಗನ ಒಂದು ಬಟ್ಟೆ ಮತ್ತು ನಮ್ಮ ಒಂದು ಮನೆಯವರ ಒಂದು 2 ಶರ್ಟನ್ನು ಐರನ್ ಮಾಡಿಕ್ಕಿದ್ರೆ ಕೆಲಸ ಎಲ್ಲ ಇವತ್ತು ಫುಲ್ಫಿಲ್ ಆದಂಗೆ. ಸೊ ಬಟ್ಟೆಗಳ ಐರನ್ ಮಾಡಬೇಕಂತಂದರೆ ಕೆಲವೊಂದು ಟಿಪ್ಸ್ನ ಫಾಲೋ ಮಾಡಬೇಕು. ಅದರ ಮುಂದಿನ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ.